ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಎಫ್ಐ ಆಗಿರೋ ಮಾಜಿ ಸಚಿವ ಇವತ್ತು ಬೈರ್ತಿ ಬಸವರಾಜ್ಗೆ ನೋಟಿಸ್ ನೀಡೋ ಸಾಧ್ಯತೆ. ರೌಡಿ ಶೀಟರ್ನ ಹತ್ಯೆ, ಜಗ್ಗನ ಜೊತೆ ನಂಟಿನ ಬಗ್ಗೆಯೂ ವಿಚಾರಣೆ ನಡೆಸಲಿರುವ ಭಾರತೀನಗರ ಪೊಲೀಸರು. ಫೆಬ್ರವರಿಯಲ್ಲೇ ಜಮೀನು ವಿವಾದದ ಬಗ್ಗೆ ದೂರು ನೀಡಿದ್ದ ಬಿಕ್ಲು ಶಿವ ಪ್ರಕರಣದಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದ ಬಗ್ಗೆ ಮಾಹಿತಿ. ಕೇಸ್ನ ಸಂಪೂರ್ಣ ವಿವರ, ಕೈಗೊಂಡ ಕ್ರಮದ ಬಗ್ಗೆ ವರದಿ ಕೇಳಿದ ಹಿರಿಯ ಅಧಿಕಾರಿಗಳು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರೈಕೆ. ಜುಲೈ 19ರಂದು ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಆಯೋಜನೆ. ಕೌಂಟರ್ ಕೊಡೋಕೆ ಹಳೆ ಮೈಸೂರು ಭಾಗದಲ್ಲೇ ಜಾಗೃತಿ ಸಮಾವೇಶಕ್ಕೆ ಎಚ್.ಡಿ. ಕುಮಾರಸ್ವಾಮಿ ರಣತಂತ್ರ. ಸಿಎಂ ಕುರ್ಚಿ ಜಟಾಪಟಿ ಬಳಿಕ ಒಬ್ಬರಿಗೊಂದು ಪೋಸ್ಟ್ ಕೂಗು. ಡಿಕೆ ಶಿವಕುಮಾರ್ ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷ ಸ್ಥಾನ ಹೊಂದಿರೋ ಬಗ್ಗೆ ಹಲವು ಸಚಿವರ ಆಕ್ಷೇಪ. ಉಸ್ತುವಾರಿ ಸುರ್ಜೇವಾಲಾ ಜೊತೆ 1-to-1 ಸಭೆಯಲ್ಲಿ ಅಸಮಾಧಾನ. ಸಚಿವರ ಮೌಲ್ಯಮಾಪನದ ಬಗ್ಗೆ ಸಿಎಂ ಹಾಗೂ ಸುರ್ಜೇವಾಲಾ ಚರ್ಚೆ. ಸಂಪುಟ ಪುನರ್ರಚನೆಯ ಬಗ್ಗೆ ಪ್ರಸ್ತಾಪಿಸಿರೋ ಸುರ್ಜೇವಾಲಾ, ಸದ್ಯಕ್ಕೆ ಸಂಪುಟ ಪುನರ್ರಚನೆಯೇ ಬೇಡ ಅಂತಿರೋ ಸಿಎಂ. ಸುರ್ಜೇವಾಲಾ ಸಭೆ ಬಗ್ಗೆ ಮತ್ತೆ ಅಸಮಾಧಾನ ಹೊರಹಾಕಿದ ಎಂಎಲ್ಎ ರಾಜೇಂದ್ರ. ಅನುದಾನ ವಿಚಾರ ಬಂದಾಗ ಸಿಎಂ ಹತ್ರನೇ ಶಾಸಕರು ನೋವು ತೋಡ್ಕೊಳ್ಬೇಕು. ದೆಹಲಿಯಿಂದ ಯಾರೇ ಬಂದರೂ ಸರ್ಕಾರ ನಡೆಸೋರಿಗೆ ಗೊತ್ತಿರುತ್ತೆ ಅಲ್ವಾ ಎಂದು ಪರೋಕ್ಷವಾಗಿ ಬೇಸರ. ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಬಂಡಿ ಸಿದ್ದೇಗೌಡ ಆಪ್ತ ವೈರ್ಮುಡಿಯಿಂದ ದರ್ಪ. ಹುಲಿಕೆರೆ ಗ್ರಾಮ ಪಂಚಾಯಿತಿಗೆ ತೆರಳಿ ಮಹಿಳಾ ಪಿಡಿಒಗೆ ಆವಾಜ್. ಬಳಿಕ ಕಚೇರಿ ಮುಂದೆ ಕಾರು ಅಡ್ಡ ಹಾಕಿ ನಿಲ್ಲಿಸಿ ಧಮಕಿ ಪ್ರದರ್ಶನ. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ 625 ಕೋಟಿ ದುರ್ಬಳಕೆ ಆರೋಪ. ಸಚಿವ ಜಮೀರ್ ಅಹಮದ್ ವಿರುದ್ಧ ದೂರು ಕೊಟ್ಟ ಪ್ರದೀಪ್ರಿಂದ ಮಾಹಿತಿ ಕೇಳಿರುವ ಗವರ್ನರ್. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ಜಮೀರ್ಗೆ ಸಂಕಷ್ಟ. ದೇವನಹಳ್ಳಿ ಭೂಸ್ವಾಧೀನ ವಿರೋಧಿ ಹೋರಾಟ ಬಳಿಕ ಸರ್ಜಾಪುರ ರೈತರ ಹೋರಾಟ. ಕೃಷಿ ಭೂಮಿ ಕೈಗಾರಿಕೆ ಸ್ವಾಧೀನ ಮಾಡ್ತಿರೋದಕ್ಕೆ ವಿರೋಧ. ಕೆಐಎಡಿಬಿ ನಡೆಯಿಂದ 16 ಗ್ರಾಮಗಳ ಜನರಿಗೆ ತೊಂದರೆ ಅಂತ ಆಕ್ರೋಶ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಹಿನ್ನೆಲೆ ಮತ್ತೆ ಗುಡ್ಡದ ಭೂತದ ಆತಂಕ. ಆದ್ಯಪಾಡಿ ಕೈಕಂಬ ಸಂಪರ್ಕ ರಸ್ತೆ ಮೇಲೆ ಬಿದ್ದ ಮಣ್ಣು, ವಾಹನ ಸವಾರರಿಗೆ ತಪ್ಪದ ಪರದಾಟ. ಹಂಪಿ ಆನೆಗೊಂದಿ ಭಾಗದಲ್ಲಿ ಅಕ್ರಮ ರೆಸಾರ್ಟ್ ಹೋಮ್ ಸ್ಟೇ ತೆರವು. ಕಾರ್ಯಾಚರಣೆ ವೇಳೆ ವಿರೂಪಪುರ ಗಡ್ಡಿಯ ವ್ಯಕ್ತಿಯ ಗೋಳಾಟ. ಕೋರ್ಟ್ನಿಂದ ಸ್ಟೇ ಇದೆ, ಮನೆ ಧ್ವಂಸ ಮಾಡದಂತೆ ಜೆಸಿಬಿಗೆ ಅಡ್ಡ ನಿಂತ ನಾಗೇಶ್ವರ ರಾವ್ ಹೈಡ್ರಾಮಾ. ಪ್ರೀತಿಸಿ ಮದುವೆಯಾದ ಪತ್ನಿಯಿಂದಲೇ ಮತಾಂತರಕ್ಕೆ ಒತ್ತಾಯ ಕೇಸ್. ರಿಜಿಸ್ಟರ್ ಮದುವೆ ಬಳಿಕ ಇಸ್ಲಾಂ ಧರ್ಮಕ್ಕೆ ಮತಾಂತರ ಒತ್ತಾಯಿಸಿದ್ದ ಪತ್ನಿ ತಹಶೀನಾ. ವಿಶಾಲಾ ಕುಮಾರ್ ದೂರಿನ ಮೇರೆಗೆ ಶಹರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡರಖ್ಯಾತೆ. ರಾಜ್ಯದಲ್ಲಿ ಕನ್ನಡ ಕಡ್ಡಾಯ ಹಿಂಪಡೆಯುವಂತೆ ಎಂಇಎಸ್ ಹೊಸ ವರಸೆ. ಮರಾಠಿ ಭಾಷೆಯಲ್ಲೇ ದಾಖಲೆಗಳನ್ನು ಕೊಡಬೇಕು ಎಂದು ಬೆಳಗಾವಿ ಮಹಾನಗರ ಪಾಲಿಕೆಗೆ ಮನವಿ. ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾದ ಶಿಕ್ಷಕಿ ವಂದನಾ ರೈ ಜಾಗೃತಿ ವಿಡಿಯೋ. ಬಾಲಕಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕಣ್ಣಲ್ಲಿ ರಕ್ತ ಬಂದ ರೀತಿಯ ವಿಡಿಯೋಗೆ ನೆಟ್ಟಿಗರ ಆಕ್ರೋಶ. ನೆಗೆಟಿವ್ ಕಾಮೆಂಟ್ ಬೆನ್ನಲ್ಲೇ ಶಿಕ್ಷಕಿ ಬೆನ್ನಿಗೆ ನಿಂತ ಪೋಷಕರು. ಅಮರನಾಥ ಯಾತ್ರೆ ವೇಳೆ ಭಾರೀ ದುರಂತ. ಧಾರಾಕಾರ ಮಳೆಯಿಂದ ಗಾಂಡೇರ್ಬಾಲ್ ಜಿಲ್ಲೆಯ ಬಲ್ತಾಟ್ ಮಾರ್ಗದಲ್ಲಿ ಭೂಕುಸಿತ.
ಮಹಿಳಾ ಯಾತ್ರಿ ಸಾವು, ಇತರೆ 3 ಗಾಯ, ಆಸ್ಪತ್ರೆಗೆ ದಾಖಲು. ಮಹಾರಾಷ್ಟ್ರ ರಾಜಕೀಯದಲ್ಲಿ ಮತ್ತೆ ಗೊಂದಲದ ವಾತಾವರಣ. ಬಿಜೆಪಿ ಶಿಂದೆಯ ಶಿವಸೇನೆ ನಡುವಿನ ಉದ್ವಿಗ್ನತೆಯ ನಡುವೆ ಅಚ್ಚರಿ ಬೆಳವಣಿಗೆ. ಸರ್ಕಾರದ ಭಾಗವಾಗುವಂತೆ ಉದ್ಧವ್ ಠಾಕ್ರೆಗೆ ಸಿಎಂ ಫಡ್ನವೀಸ್ ಆಹ್ವಾನ. ಪಹಲ್ಗಾಮ್ ದಾಳಿ ಬಳಿಕ ವಿಕೃತಿ ಮೆರೆದಿದ್ದ ಉಗ್ರರು ಗಾಳಿಯಲ್ಲಿ ಗುಂಡು ಹಾರಿಸಿ ಸಂಭ್ರಮಾಚರಣೆ. ಎನ್ಐಎ ತನಿಖೆ ವೇಳೆ ಪ್ರತ್ಯಕ್ಷದರ್ಶಿ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.